ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್. ನಾವು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ಇದು ಬಂದು ಫಸ್ಟ್ ಸೈಟ್ ವಿಸಿಟು. ಇದು ಏರಿಯಾ ಬಂದು ಸೇನಾ ವಿಹಾರ್ ಅಂತ ಕಮ್ಮನಹಳ್ಳಿಲಿ ಐತೆ. ಇಲ್ಲಿ ಹೋಗ್ಬಿಟ್ಟು ಕರೆದಿದ್ದಾರೆ. ಫಸ್ಟ್ 2000 ರೂಪೀಸ್ ಚಾರ್ಜ್ ಆಗುತ್ತೆ ಸೈಟ್ ನೋಡೋಕ್ಕೆ. ಹೆಂಗಿದೆ ಪಾಯಿಂಟ್, ಹೆಂಗಿದೆ ಜಾಗ, ಹೆಂಗಿದೆ ನೀರು ಸಿಕ್ಕತ್ತಾ, ಎಲ್ಲ ಡೀಟೇಲ್ಸ್ಗಳು ಹಿಂಗೆ ಸರ್ವೆ ಮಾಡಿಬಿಟ್ಟು ಏನಾಗಿದೆ, ಏನು ಮಾಡಬೇಕು ಅಂತ ಎಲ್ಲ ಸರ್ವೆ ಮಾಡಿಬಿಟ್ಟು ಕಲೆಕ್ಷನ್ ಮಾಡ್ತಾಯಿದ್ವಿ. ನಾವೇ ಸೆಲ್ವರಾಜು. ನಮಸ್ಕಾರ. ಇದಕ್ಕೆ 2000 ರೂಪೀಸ್ ಚಾರ್ಜ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಆಟೋ ಅವ್ರು ಬುಕ್ ಮಾಡಬೇಕು. ನಾನು ಇದಕ್ಕೆ 2000 ಚಾರ್ಜ್ ಮಾಡಿಲ್ಲ. ಆಟೋನಲ್ಲಿ ಹೋಗ್ಬಿಟ್ಟು ನಾನೇ ನೋಡ್ತೀನಿ. ಇದೇ ರೂಟು. ಇದು ಜಲ್ವಾರ್ ಫೋಟೋಸಿಂದ ಬರಬೇಕು ರೂಟು. ಜಲ್ವಾರ್ ಫೋಟೋಸಿಂದ ಬಂದರೆ ಅಲ್ಲಿ ಸರ್ಕಲ್ ಬರುತ್ತೆ. ಸರ್ಕಲ್ ರೈಟ್ ಕಟ್ ಮಾಡಿ ಲೆಫ್ಟ್ ಒಳಗಡೆ ಸೇನಾಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಫಸ್ಟು ಗಾಡಿಯವ್ರಿಗೆ ಜಾಗ ತೋರಿಸಿದ್ವಿ, ಹೆಂಗಿತ್ತು ನೋಡಿ ಅಂತ. ಯಾಕಂದರೆ ನಮಗೆಲ್ಲ ಪ್ರೀ ಪ್ಲ್ಯಾನ್. ಫಸ್ಟು ಹೋಗ್ಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ ಹೆಂಗೆ ಸೈಟ್ ಏನಂತ. ಅಲ್ಲಿ ಹೋಗಿದ್ರೆ ಒಳಗಡೆ ಬಿಡ್ತಾರ, ಪರ್ಮಿಷನ್ ಇರುತ್ತೆ ನೋಡಿ. ಸ್ವಲ್ಪ ರೈಟ್ ಸೈಡು ಜಲವಾಗಿ ವಿಹಾರ, ಜಸ್ಟ್ ಆಪೋಸಿಟ್ಟು ಸೇನಾ ವಿಹಾರ ಬರುತ್ತೆ. ಸೇನಾ ವಿಹಾರ ಉಳ್ಳ ಹೋಗ್ಮೇಲೆ ಅವ್ರ ಹತ್ರ ಡೀಟೇಲ್ಸ್ ಹೇಳ್ತೀವಿ, ಈ ಥರ ಗಾಡಿ ಬರುತ್ತೆ ಅಂತ. ಹೆಂಗಿದೆ ಅಂತ ಫಸ್ಟ್ ನಾವು ನೋಡ್ಕೊಬೇಕು. ಗಾಡಿ ಬರೋ ಮುಂಚೆ ಅಲ್ಲಿ ಕಾರ್ಗಳೈತೆ, ನಮ್ಮ ಬೈಕ್ ಇದೆ, ತೆಗಿಬೇಕಾ ಅಂತ. ಸೈಟ್ ಕ್ಲಿಯರ್ ಐತಿ, ಏನು ತೊಂದರೆ ಇಲ್ಲ. ಹೊರಗಡೆ ಹೋಗ್ತಾ ಇದ್ವಿ, ಅವತ್ತು ಇನ್ಫಾರ್ಮ್ ಮಾಡ್ತಾಯಿದ್ವಿ ಗಾಡಿ ಬಂದ್ಬಿಡುತ್ತೆ ಅಂತ. ನಮ್ಗೆ ಏನು ಮೇಯ್ನ್ ಇದ್ರೆ ಟೈಮಿಂಗ್. 10 o'clock ಪೇಮೆಂಟ್ ರಿಸೀವ್ ಮಾಡೋದು ಇನ್ ಟೈಮಿಂಗು, ಕೆಲಸ ಮಾಡೋದು ಇನ್ ಟೈಮಿಂಗು. ನಾವು ಯೂಟ್ಯೂಬ್ ಬಂದು 2013ನಲ್ಲಿ, ಸರಿನಾ? ನಮಗೆ ಸೋಫಾರು 46,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. 2 ಕೋಟಿ ವ್ಯೂಸ್ ಟೋಟಲ್ ಆಗಿ ನೋಡಿದ್ದಾರೆ. ಇದ್ರೂ ಸರ್ ಅದೇ ಥರ ವಿಡಿಯೋ ಮಾಡ್ತಾ ಇದ್ದೀವಿ. ಕನ್ಸಲ್ಟಿಂಗ್ ಮಾಡ್ತೀವಿ, ಏನು ಪರವಾಗಿಲ್ಲ. ಫಸ್ಟ್ ಬಂದು ವಿಸಿಟ್ ಸರ್ವಿಸ್ ಚಾರ್ಜ್ ಬಂದು 2000 ಆಗುತ್ತೆ. ಬಂದ್ಬಿಟ್ಟು ಏನಾಗಿದೆ ತಿಳ್ಕೊಳ್ತೀವಿ. ಬೆಂಗಳೂರಿನಲ್ಲಿ ಯಾರೂ ಚಾರ್ಜ್ ಮಾಡಲ್ಲ 2000. ನಾನು ಚಾರ್ಜ್ ಮಾಡ್ತೀನಿ. ಇನ್ ಕೇಸ್ ಕೆಲಸ ಅವತ್ತಿನ ಮಾಡಿದರೆ ಅದು 2000 ಮೈನಸ್ನು ಮಾಡ್ಕೊಂಡು ಏನು ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಹತ್ರ ಐಡಿಯಾ ತೊಗೊಂಡ್ಬಿಟ್ಟು ಬೇರೆ ಹತ್ರ ಕೆಲಸ ಮಾಡ್ತಾರೆ, ಅದು ತುಂಬ ಬೇಜಾರಾಗುತ್ತೆ. ಅದಕ್ಕೆ ಫಸ್ಟ್ ಕೊಟ್ಟರೆ ನಾವು ಪಾಯಿಂಟ್ ಚೆಕ್ ಮಾಡೋದು, ಸೈಟ್ ವಿಸಿಟ್ ಮಾಡೋದು. ನಮ್ಮ ಡೀಟೇಲ್ಸ್ ಹೇಳ್ತೀವಿ, ನಮ್ಮ ಕಡೆನೇ ಮಾಡಬೇಕಂತಿಲ್ಲ, ನೀವು ಬೇರೆ ಕಡೆನೂ ಮಾಡ್ಕೊಬೋದು. ನಮ್ಮ ಹತ್ರ ಯಾವಾಗಲೂ 1000-2000 ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಬೇರೆಯವ್ರ ಕೆಲಸ ಇಟ್ಕೊಂಡ್ಬಿಟ್ಟು ಮಾಡಬೇಕು. ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನಾವು ಬಂದು ನೋಡಬೇಕು. ಸೈಟ್ ಹತ್ರ ಸ್ಟಾರ್ಟಿಂಗಿಂದ 8 ಮಾತು ಇರ್ತೀವಿ ನೋಡಿ. ಇನ್ನೂ ಗಾಡಿ ಬಂದಿಲ್ಲ, ಫಸ್ಟ್ ಬಂದು ಅವ್ರಿಗೆ ತೋರಿಸ್ತಾ ಇದ್ವಿ ಹೆಂಗೆ ಬರಬೇಕು, ಗಾಡಿ ಹೆಂಗೆ ಬರಬೇಕು, ಏನು ಪರ್ಮಿಷನ್ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಒಳಗಡೆ ಬಿಡ್ತಾರೆ, ಹಿಂಗೆ ಲೆಫ್ಟಿಗೆ ಬರಬೇಕು, ರೈಟಿಗೆ ಬರಬೇಕು ಅಂತ ಹೇಳ್ತೀವಿ. ಅದೇ ಥರ ಗಾಡಿ ಬರುತ್ತೆ. ತಿರುಗಿ ಹೊಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಧೈರ್ಯ ಬರುತ್ತೆ. ನಮ್ಮ ಕೆಲಸ ಆದರೆ ಯಾರೂ ಸರಿ ಕಣ್ಣು ಮುಚ್ಕೊಂಡು ಬರ್ತಾರೆ. ಯಾಕಂದರೆ ಎಲ್ಲ ಪ್ರೀ ಪ್ಲ್ಯಾನ್ ನೋಡಿ. ರಾಡುಗಳು ರಿಮೂವ್ ಮಾಡಿದ್ದಾರೆ, ಕ್ಲೀನ್ ಮಾಡಬೇಕು. ಒಂದು ಪೂಜೆ ಮಾಡಬೇಕಂತ ಪರ್ಮಿಷನ್ ಕೇಳಿದ್ವಿ, ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಒಂದು ಖುಷಿ ನನಗೇನೆಂದರೆ ಪೂಜೆ ಮಾಡಿಬಿಡಬೇಕು, ಅದು ಒಪ್ಕೊಳ್ಬೇಕು, ವೀಡಿಯೋ ಮಾಡಬೇಕು. ಅದೇ ನನ್ನ ಹಾಬಿ. ವೀಡಿಯೋ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀವಿ. ಇದು ಬಂದು ಪಿನ್ ಟು ಪಿನ್ ವೀಡಿಯೋ ಅಂತ ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ, ಸರಿನಾ? ಈಗ ಜಾಗ ತೋರಿಸ್ಬಿಟ್ಟು ಆಚೆ ಕಡೆ ಬರ್ತಾಯಿದ್ದೀವಿ. ಇದೆಲ್ಲ ಹೇಳ್ಬೇಕು, ನೆಸಿಟೀಸ್ ಇಲ್ಲ. ಇವ್ರು ನಮ್ಮ ಕ್ಯಾಮ್ರಾಗಳು ಇವರೇ ಮಾಡ್ತಾರೆ. ಇವ್ರು ಇಟ್ಕೊಂಡ್ಬಿಟ್ಟೆ ಒಂದು ಸಲ ಕ್ಯಾಮ್ರಾ ಮಾಡಬೇಕಂದ್ರೆ ನನ್ನ ಐಡಿಯಾ ನೋಡೋಣ. ಕ್ಲೀನಿಂಗ್ ಎಲ್ಲ ಮಾಡಿ ಮೇಲೆ ಒಂದು ಸಲ ಕ್ಯಾಮ್ರಾ ಮಾಡಬೇಕಂದ್ರೆ ಫಸ್ಟೇ ಹೇಳಿದ್ವಿ ನಾವು, ಸರ್ ಒಂದ್ಸು ಕ್ಲೀನ್ಸ್ ಮಾಡಬೇಕು, ಆಮೇಲೆ ಬಂದು 24 hours ಒಳಗಡೆ ಕ್ಯಾಮ್ರಾ ಚೆಕಿಂಗ್ ಮಾಡಬೇಕು, ಆಮೇಲೆ ಮೋಟ್ರ್ ಎರೆಕ್ಷನ್ ಮಾಡಬೇಕು ಅಂತ ಹೇಳಿದ್ವಿ. ಅವ್ರು ಬೇರೆ ಮಾಡಿದ್ರೆ ಕಡಿಮೆ ಇದೆ ನಿಂದರು ಧಾರಾಳ ಮಾಡ್ಕೊಂಡು ಏನು ತೊಂದರೆ ಇಲ್ಲ, ನಿಮಗೆ ಬೇಕಂದ್ರೆ ನಾವು ಬಂದು ಗೈಡ್ ಮಾಡಿದ್ವಿ ಅಂತ ಹೇಳಿದ್ವಿ. ನಾವು ಸಂತೋಷ ಆಯಿತು. ಸ್ವಲ್ಪ ಕನ್ಸೆಷನ್ ಕೇಳ್ತಾ ಇದ್ದಾರೆ, ಏನು ಮಾಡಲಿ? ಅದು ಗ್ರೂಪ್ನಲ್ಲಿ ಮೀಟಿಂಗ್ ಮಾಡಿ ಅವರು ಸ್ಯಾಂಕ್ಷನ್ ಮಾಡಬೇಕು. ಅವ್ರಿಗೂ ಕಷ್ಟ ಐತೆ, ನಮಗೂ ಕಷ್ಟ, ಅವ್ರಿಗೆ ಕಷ್ಟ. ಇದ್ರೂ ಸರಿ ನಾನು ವೀಡಿಯೋ ಟಿಕೆಟ್ ತಂದುಬಿಡ್ತೀವಿ.
ಈ ಥರ ಫಸ್ಟೇ ಗಾಡಿ ಅವ್ರಿಗೆ ತೋರಿಸ್ಬಿಡ್ತೀವಿ, ಕ್ಲಿಯರೆನ್ಸ್ ಆಗಿಬಿಡುತ್ತೆ. ಈ ಥರ ವೀಡಿಯೋ ಮಾಡಿ ಅವ್ರು ಕಳಿಸ್ಬೇಕು, ಅವ್ರು ನೋಡೋದಿಲ್ಲ. ಈಗ ಲೇಟೆಸ್ಟು ಟ್ರೆಂಡು ಎಲ್ಲ ಮೊಬೈಲ್ ಮೂಲಕನೇ ಆಗಿಬಿಡುತ್ತೆ. ನಾನು ಆನ್ಲೈನ್ ಪಾಯಿಂಟೇ ಮಾಡಿದೆ, ಮೊಬೈಲ್ ಮೂಲಕ ಪಾಯಿಂಟೇ ಚೆಕ್ ಮಾಡ್ಬೋದು. ಇದೇ ಸೇನಾ ವಿಗಾರ ಎಂಟ್ರೆನ್ಸ್ ಆಯಿತು ಅಷ್ಟೇ. ಈಗ ಗಾಡಿ ಬಂದ್ಬಿಡುತ್ತೆ, ಗಾಡಿ ಬರ್ತಾಯಿದೆ ಸರಿನಾ, ಸ್ಪಾಟ್ಗೆ ಗಾಡಿ ಬಂದು ನಿಲ್ಲಿಸ್ಕೊಂಡಿದೆ. ನಿಲ್ಸ್ಕೊಂಡ್ಮೇಲೆ ಗಾಡಿ ಬಂದಿದೆ. ಆಮೇಲೆ ಏನು ಮಾಡಬೇಕು? ಪೂಜಾ ಸ್ಟೋನ್ ರೂಮ್ ಫಸ್ಟು ನಮಗೆ ಪೂಜಾ ಯಾವಾಗಲೂ ಪೂಜೆ ಮಾಡಬೇಕು ಸರಿನಾ. ಗಣಪತಿ ಹಾಲು ಆಗ್ಬೇಕು ಅಮ್ಮ, ಎಲೆ ಅಡಿಕೆ ಕರ್ಪೂರ ಅಗರಬತ್ತಿ ಸಾಕು. ಪೂಜೆ ಹತ್ರ ಏನು ದೊಡ್ಡ ವಿಷಯ ಇಲ್ಲ, ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಅಮ್ಮ ದೇವರೇ ನಾವು ಕೆಲಸ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಕೆಲಸ ಆಗಬೇಕು ನಿಮ್ಮ ಮಾತು ಹೇಳಿಬಿಟ್ರೆ ಅವ್ರು ನಿಮ್ಮ ಜೊತೆಲಿ ಬಂದುಬಿಟ್ಟು ಮಾಡ್ತಾರೆ. ನಮ್ಮ ದೇವರು ಹೊಸು ಬ್ರಹ್ಮದೇವರು, ಅವ್ರಿಗೆ ಏನಿದ್ರು ಕರೆಯೋದು. ಪಾರ್ಟಿ ಬಂದು ಏನು ಹೇಳಿದ್ದಾರೆ ಸರ್, ಎಲ್ಲರೂ ಕ್ಲೀನ್ ಮಾಡ್ತಾರೆ, ಅದೇ ಥರ ನೀವು ಕ್ಲೀನ್ ಮಾಡಿಬಿಡಿ ಸರ್, ನಿಮ್ಮ ರೇಟು ಜಾಸ್ತಿ, ಬೇರೆಯವ್ರ ರೇಟ್ ಕಡಿಮೆ ಅಂತ ಹೇಳಿದ್ರು. ಸರ್ ಬೇರೆಯವ್ರು ಮಾಡೋಕ್ಕೂ ನಾವು ಮಾಡೋಕ್ಕೂ ರೀತಿ ಡಿಫ್ರೆಂಟ್ ಇರುತ್ತೆ. ನಮ್ಮ ಸ್ಟೈಲ್ ಏನಿದ್ರೆ ಫಸ್ಟ್ ಟೈಮು ಏರ್ ಪ್ರೆಷರ್ ಕೊಡ್ತೀವಿ, ಅದು ನೀರು ಬಂದುಬಿಡಬೇಕು. ಕೆಲವು ಟೈಮು ಫಸ್ಟ್ ಟೈಮ್ ಏರ್ ಪ್ರೆಷರ್ ಕೊಟ್ಟರೆ ನೀರು ಆಚೆ ಕಡೆ ಬರೋಲ್ಲ, ಸೈಡ್ನಲ್ಲಿ ಹೋಗುತ್ತೆ. ಆ ಥರ ಇದು ಆಗಿಲ್ಲ. ಇದೆಲ್ಲ ಹೇಳಿದರೆ ಅವ್ರಿಗೆ ಭಯ ಬಂದುಬಿಡುತ್ತೆ. ಫಸ್ಟ್ ಟೈಮ್ ಏರ್ ಪ್ರೆಷರ್ ಕೊಟ್ಟರೆ ನೀರು ಆಚೆ ಕಡೆ ಬರಬೇಕು, ಕೆಲವು ಜಾಗ ಬರೋಲ್ಲ, ಸೈಡ್ನಲ್ಲಿ ಹೋಗ್ಬಿಡುತ್ತೆ. ನೆಕ್ಸ್ಟು ಆ ಬಂದುಬಿಟ್ರು ಸರಿ, ಪೂರ್ತಿ ನೀರು ಖಾಲಿ ಮಾಡಿಬಿಟ್ಟು ಬ್ಲೀಚಿಂಗ್ ಪೌಡ್ರ್ ಹಾಕ್ಬಿಟ್ಟು, ಫಸ್ಟು ಸೋಪ್ ಪೌಡ್ರ್ ಹಾಕ್ಬೇಕಾಯ್ತು, ಒಂದು ದಿವಸ ಮುಂಚೆನೇ ಹಾಕಿದ್ದಾರೆ, ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಬಂದು ನೀರು ಬಿಟ್ಟು ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಬಂದು ನೀರು ಬಿಡೋಂಗಿಲ್ಲ, ಹಂಗೇನೆ ಕ್ಲೀನ್ ಮಾಡ್ಬೋದು. ಇದನ್ನೇ ಪಕ್ಕಾ ಕ್ಲೀನಿಂಗ್ ಪ್ರಾಸೆಸ್ ಅಂತ ಹೇಳೋದು. ಅದೇ ಥರನ ಮಾಡುವುದು, ಅದೇ ಥರನ ಹೇಳಿದ್ವಿ, ಅದೇ ಥರನ ಮಾಡಿದ್ವಿ. ಯಾವ ರೀತಿ ಮಾಡ್ತಾಯಿದೆ ಅಂತ ಹೇಳಿ ನೋಡಿ. ಪೂಜೆ ಆಗ್ತಾಯಿದೆ. ಓಂ ಬ್ರಹ್ಮದೇವ ಪೊಟ್ರಿ, ಓಂ ಬ್ರಹ್ಮದೇವ ಪೊಟ್ರಿ, ಓಂ ಗಣಪತಿಯೇ ಪೊಟ್ರಿ, ಓಂ ಗಣಪತಿಯೇ ಪೊಟ್ರಿ, ಗಣನಾದ ಪೊಟ್ರಿ, வரவேண்டு வந்துள்ள வேண்டும், நல்லதே நடக்க வேண்டும், நாளும் நல்லதே நடக்க வேண்டும், ஐயா போற்றி அம்மா போற்றி. ಓಂ ಬ್ರಹ್ಮದೇವ. ಫಸ್ಟು ಯಾರ್ಯಾರು ಇನ್ಚಾರ್ಜು ಅವರು ಇರಬೇಕು. ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಇದು ಮಾಡೋದು, ಒಂದು ಸ್ವೀಟು, ಒಂದು ಕೆಲಸ ಮಾಡೋ ಮುಂಚೆ ಒಂದು ಸ್ವೀಟ್ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ. ಇದು ಖಾರ ಕೊಡ್ಬೋದಾ? ಇಲ್ಲ, ಸ್ವೀಟೇ ಕೊಡಬೇಕು, ಅದು ಒಳ್ಳೇದಾಗುತ್ತೆ. ಕೊಟ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ. ಬೇರೆ ಜಾಗ ಈ ಥರ ಫ್ರೀಯಾಗಿ ಮಕ್ಕೆ ಮಾಡಲ್ಲ, ಹರಿಬಿರಿನ ಮಾಡೋದು. ಯಾಕಂದರೆ ನಾವು ಬಿಸ್ನೆಸ್ ಮಾಡೋರು, ಸರ್ವಿಸ್ ಮಾಡೋರಲ್ಲ. ಇಲ್ಲಿ ಬಿಸ್ನೆಸ್ ಮಾಡಿಲ್ಲ, ಸರ್ವಿಸ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಎಷ್ಟೋ ಜನ ಇದ್ದಾರೆ, ನಾನು ಯಾರಂತ ಅವ್ರಿಗೆ ಗೊತ್ತಾಗಬೇಕು. ಆ ಥರ ಪಕ್ಕಾ ಪಿನ್ ಟು ಪಿನ್ನು ವೀಡಿಯೋ ಇದು ಸರಿನಾ. ಸರಿ ಅಂತ ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ. ಅವರು ಒಂದು ಎಕ್ಸ್ಟ್ರಾ ಪೈಪ್ ಬಿಟ್ಟು ಅದನ್ನಲ್ಲಿ ಕ್ಲೀನಿಂಗ್ ಮಾಡ್ತಾರೆ, ಅದು ಸೆಟ್ ಮಾಡ್ತಾ ಇದ್ದಾರೆ. ಅದು ಸೌಂಡೂ ಬರುತ್ತೆ, ನಾನು ಮಾತಾಡೋ ಸೌಂಡೂ ಬರುತ್ತೆ, ಸರಿಯಾಗಿ ಕೇಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮದು ಆಫೀಸ್ ಟೈಮಿಂಗ್ ನಲ್ಲಿ ಬೆಳಗ್ಗೆ 9-10, ಸಾಯಂಕಾಲ 5-6. ಬೇರೆ 2 hours ಮಾತ್ರನೇ ನಾವು ರಿಸೀವ್ ಮಾಡೋದು ಕಾಲ್, ಬೇರೆ ಟೈಮ್ ರಿಸೀವ್ ಮಾಡಲ್ಲ. ಅದು ಮಾತ್ರ ಅಟೆಂಡ್ ಮಾಡಿದ್ರೆ ಸಾಕು. ಒಂದು ದಿವಸಕ್ಕೆ ಒಂದೇ ಕೆಲಸನ ತಗೊಳ್ಳೋದು. 10 ಕೆಲಸ 2 ಕೆಲಸ ತಗೊಳ್ಳಲ್ಲ. ಆ ಕೆಲಸ ಪ್ಲ್ಯಾನಿಂಗ್ ಪ್ರಕಾರ ಮಾಡೋಣ ಹೋಗುತ್ತೆ. ಏನೋ ಟೈಮಿಂಗ್. ನೆಕ್ಸ್ಟ್ ಟೈಮು ನನಗೆ ಮಾಡಿದರೆ ಕೆಲಸ ಫಸ್ಟ್ ಟೈಮ್ ಮಾಡಿರೋ ಟೈಮಿಂಗ್ ಸೆಕೆಂಡ್ ಟೈಮ್ ಪಿಕಪ್ ಮಾಡೋಕ್ಕೆ ಆಗಲ್ಲ ಸರಿನಾ. ಈಗ ಫಸ್ಟ್ ಟೈಮ್ ಇದು ಬಿಡ್ತಾ ಇದ್ದಾರೆ, ಗಾಡಿ ಸ್ಟಾರ್ಟ್ ಮಾಡಿಲ್ಲ, ಫಸ್ಟ್ ಖಾಲಿಯಾಗಿ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ಗೆ ಬಿಟ್ಟ ಮೇಲೆ ನೀರು ಒಂದು ಜಾಗ ಒಂದೇ ನಿಮಿಷ ಅಷ್ಟೇ ನೋಡಿ. ಈಗ ಪೈಪು ಮತ್ತು ಸ್ಟಕ್ ಆಯಿತು ನೋಡಿ. ನಾವು ಎಕ್ಸ್ಪೀರಿಯನ್ಸ್ ಎಲ್ಲ ಕೆಲಸ ಎಲ್ಲ ಇರ್ತೀವಿ. ಆಮೇಲೆ ತಿರುಗ ತೆಗಿಬಿಟ್ಟು ಇದು ಮಾಡಿ ಮೂವ್ಮೆಂಟ್ ಮಾಡಿ ಕ್ಲಿಯರ್ ಮಾಡಿದ್ಮೇಲೆ ಏನು ಪ್ರೆಷರ್ ಕೊಡ್ತಾರೆ ನೋಡಿ ಯಾವ ರೀತಿ ಬರುತ್ತೆ ಅಂತ. ವಾಚ್ಮನ್ ಗೊತ್ತಿಲ್ಲ, ವಾಚ್ಗಳು ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಚೆನ್ನಾಗಿ ವಾಚ್ ಮಾಡಿ ನೀರು ಏನು ಬಿಡ್ತಾ ಇಲ್ಲ, ಎಷ್ಟು ಕ್ಲೀನ್ ಮಾಡ್ತಾಯಿದ್ವಿ.
ಓಸ್ಗೆ ರೆಡಿ ಮಾಡ್ಕೊಡ್ತಾ ಇದ್ದೀವಿ. ನೆಕ್ಸ್ಟು ನೀರು ಹಾಕಕ್ಕೆ ಓಸು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ನೀರು ಬೇಕಿಲ್ಲ, ಅದಕ್ಕೆ ನೀರು ಬಿಡ್ತಾ ಇದ್ವಿ, ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೆಕೆಂಡ್ ಟೈಮಿಗೆ ನೀರು ಬಿಟ್ಟು ಕ್ಲೀನ್ ಮಾಡಬೇಕು. ಎಲ್ಲರೂ ಬಂದುಬಿಟ್ಟಿದ್ದಾರೆ, ನೋಡ್ತಾ ಇದ್ದಾರೆ. ಅವ್ರ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಬರಬೇಕು. ಫಸ್ಟ್ ಯಾವ ನೀರು ಯಾವ ಕಲರ್ ಬರೋದ್ರಿಂದ ನಿಧಾನವಾಗಿ ವಾಚ್ ಮಾಡಿ, ಆಮೇಲೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡಿ. ಈಗ ಫಸ್ಟ್ ಟೈಮ್ ಯಾರು ಪ್ರೆಷರ್ ಕೊಡ್ತಾ ಇದ್ದಾರೆ, ಯಾವ ಕಲರ್ ಬಂದು ನೋಡಿದ್ರ, ಫಸ್ಟ್ ಕಲರಾಗಿ ಬಂತು, ಆಮೇಲೆ ವೈಟಾಗಿ ಬಂತು, ಆಮೇಲೆ ಸೋಪ್ ವಾಟರ್ ಬರ್ತಾ ಇದೆ ನೋಡಿ. ಕರೆಕ್ಟಾಗಿ ನಿಧಾನವಾಗಿ ಫುಲ್ಲು ವಾಚ್ ಮಾಡಿದರೆ ಅರ್ಥ ಗೊತ್ತಾಗತ್ತೆ. ಇದೇ ಥರ ಬೇರೆಯವರು ಮಾಡಲ್ಲ, ಎಕ್ಸ್ಪ್ಲನೇಷನ್ ಕೊಡಲ್ಲ ನಿಮಗೆ. ಇದು ಬೋರ್ ಒಳಗಡೆ ಇರೋ ನೀರು ಖಾಲಿ ಆಗ್ತಾ ಇದೆ. ನಾವು ಏರ್ ಪ್ರೆಷರ್ ಕೊಟ್ಟರೆ ಇದು 1000 ಫೀಟ್ ಮೇಲೆ ಕೆಲಸ ಆಗುತ್ತೆ. ಎಷ್ಟು ದೂರ ಬೋರ್ ಎಂಡ್ ಇದೆ ಅಷ್ಟು ದೂರಕ್ಕೆ ಏರ್ ಒಳಗಡೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬರುತ್ತೆ. ಒಂದು ಬಾಲ್ ಹಾಕಿದರೆ ವಾಲಲ್ಲಿ ಟಚ್ ಮಾಡಿಬಿಟ್ಟು ವಾಪಸ್ ಬರೋದಿಲ್ಲ. ಆ ಥರ ಏರ್ ಹೋಗ್ಬಿಟ್ಟು ಡೆಡ್ ಎಂಡ್ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಆಗುತ್ತೆ. ರಿಟರ್ನ್ ಆಗುತ್ತೆ ಆಮೇಲೆ ಮಡ್ಡು ಗಿಡು ಇರೋದ್ರೆ ಶಿಲ್ಟಿದ್ರೆ ಏನು 10% ಮಡ್ಡು 90% ವಾಟರ್, ಅದೇ ಶಿಲ್ಟು. ಏನು ಅದು ಹಂಗೆ ಉಲ್ಟಾ 10% ವಾಟ್ರು 90% ಮಡ್ಡು ಇದ್ರೆ ಅದು ಗ್ಲೇ, ಅದು ಇದರಲ್ಲಿ ಬರಲ್ಲ. ಅದು ತೆಗಿಬೇಕಂದ್ರೆ ರಾಡ್ ಕ್ಲೀನಿಂಗ್ ಅಂತ ಪ್ರಾಸೆಸ್ ಐತೆ, ಅದನ್ನಲ್ಲಿ ಮಾಡಬೇಕು. 5 ಅಡಿ ರಾಡ್ ಬಿಟ್ಟು ಕ್ಲೀನ್ ಮಾಡ್ತಾರೆ. ಅದು ಮಾಡಿದರೆ ನೀವು ಎಷ್ಟು ಡ್ರಿಲ್ ಮಾಡಿದ್ರೆ ಅಷ್ಟು ದೂರ ಕೂಡ ಹೋಗುತ್ತೆ, ಏನು ತೊಂದರೆ ಇಲ್ಲ. 400 ಮಾಡಿದರೆ 400ಗೆ ಹೋಗುತ್ತೆ, 500 ಮಾಡಿದರೆ 500ಗೆ ಹೋಗುತ್ತೆ. ಅದು ಕಾಸ್ಟ್ ಬಂದು ತುಂಬ ಜಾಸ್ತಿ ಆಗುತ್ತೆ. ಒಂದು ಹೊಸ ಬೋರ್ ಮಾಡೋ ಥರ ಚಾರ್ಜ್ ಬಂದುಬಿಡುತ್ತೆ. ಅದು ಬೇಸಿಗೆ ಬೇಕಾಗಿಲ್ಲ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀವಿ ನೋಡಿ, ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಆಲ್ಮೋಸ್ಟ್ ಆಲ್ ನೀರು ಬಂದುಬಿಟ್ಟಿದೆ, ನೋಡ್ತಾ ಇದ್ದಲ್ಲ, ಆಲ್ ನೀರು ಬಂದುಬಿಟ್ಟಿದೆ. ಫಸ್ಟ್ ಫೋರ್ಸಾಗಿ ಬಂದು ಎಷ್ಟು ಕಲಿಸಿ ಬಂದಿದೆ ನೋಡಿ. ಈಗ ನೀರು ಸ್ಟಾಪ್ ಆಯಿತು, ಸೋಪ್ ವಾಟ್ರ್ ಬಂತು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಈಗ ವಿಡಿಯೋ ಮಾಡಿದ್ವಿ ಒಂದ್ಸಲ, ರೆಕಾರ್ಡಿಂಗ್ ಮಾಡಿದ್ವಿ ಇನ್ನೊಂದ್ಸಲ. ಅದಕ್ಕೆ ನನಗೇನು ಗೊತ್ತಾಗಲ್ಲ, ನಾನು ಅದು ಅಂದಾಜಾಗಿ ಹೇಳ್ತಾ ಇದ್ವಿ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆಯಿತು. ಫಸ್ಟ್ ಟೈಮ್ ಆಯ್ತು, ಸೆಕೆಂಡ್ ಟೈಮ್ ಕ್ಲೀನ್ ಮಾಡ್ತಾ ಇದ್ದಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇದ್ದಾರೆ, ನೀರು ಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಆಯಿತು, ಸೆಕೆಂಡ್ ಟೈಮ್ ನಾನು ವೀಡಿಯೋ ಬಂದು 2-3 ಮೊಬೈಲಲ್ಲಿ ಮಾಡಿದ್ವಿ, ಅದಕ್ಕೆ ಮಿಕ್ಸಿಂಗ್ ಚೇಂಜಸ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಪೈಪ್ ಲೈನ್ ಹೋಗ್ತಾ ಇದೆ, ನೀರು ಹೋಗ್ತಾ ಇದೆ. ಈಗ ಹೆಂಗೆ ನೀರು ಬರ್ತದೆ ನೋಡಿ. ಕಲ್ಲು ಗಿಲ್ಲು ಸ್ಟೋನ್ ಗಿಲ್ಲು ಯಾವುದೂ ಬಂದಿಲ್ಲ, ಅದು ಇದ್ರೂ ಬಂದ್ಬಿಡುತ್ತೆ. ಸೊ ಫಸ್ಟ್ ಹೆಂಗೆ ಬಂತು ಅದೇ ಥರ ಬರ್ತಾ ಇದೆ. ಕೆಲವು ಜಾಗ ಏನು ಬರುತ್ತೆ, ಫಸ್ಟ್ ಟೈಮ್ ಬಂದು ನೀರು ಆಚೆಗಡೆ ಬಂದ್ಬಿಡುತ್ತೆ. ಎರಡನೇ ಟೈಮ್ ನಾವು ನೀರು ಹಾಕಿದರೆ ಅದು ಬಂದು ಬೇರೆ ಬೋರ್ಗೆ ಏರ್ ಪಾಸ್ ಆಗಿ ಆಚೆಗಡೆ ನೀರು ಬರಲ್ಲ. ಅದು ಬೋರ್ ಫೇಲಿಯರ್ ಅಂತ ಲೆಕ್ಕ, ಮೋಟ್ರ್ ಹಾಕೋಂಗೇ ಇಲ್ಲ. ಇದು ಹಂಗಿಲ್ಲ, ಸೆಕೆಂಡ್ ಟೈಮ್ ನೀರು ಹಾಕಿದ್ರು ನೀರು ಆಚೆಗಡೆ ಬಂದರೆ ಬೋರ್ ಚೆನ್ನಾಗಿದೆ ಅಂತ ಲೆಕ್ಕ. ಅರ್ಥ ಆಯ್ತಾ? ಅವ್ರು ಹೊರಗಡೆ ಪುಷ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಹೋಗುತ್ತೆ ಅಷ್ಟು ಪುಷ್ ಮಾಡ್ತಾರೆ. ಡೆಪ್ತ್ ಜಾಸ್ತಿ ಹೋಗೋ ಚಾರ್ಜಸ್ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ಅವ್ರು ಟ್ರೈ ಮಾಡಿದರು. ಫಸ್ಟು ಬಂದು 200 ಹೋಯಿತು, ಆಮೇಲೆ 225 ಆಯಿತು, ಲಾಸ್ಟ್ ಆಗಿ ಫೈನಲಾಗಿ 250 ಅಂತ ಹೇಳ್ತಾ ಇದ್ದಾರೆ. ಅದು ಬಂದು ಎಕ್ಸಾಕ್ಟಾಗಿ ಹೇಳೋಂಗಿಲ್ಲ. ನಾವು ಬಿಲ್ಲೆಂಡು ಎಷ್ಟು ದೂರ ಬೋರ್ ಹೋಗುತ್ತೋ ಅಷ್ಟು ದೂರ ಬಿಟ್ಟಿದ್ವಿ. ಒಂದು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದರೆ ನನಗೆ ಸಮಾಧಾನ ಆಗುತ್ತೆ. ಸಾಯಂಕಾಲ ಹೇಳಿದ್ದೀವಿ, ಅವ್ರು ಬಂದು ಮಾಡ್ಬೋದು. ಮಾಡಿದ ಮೇಲೆ ಈ ವಿಡಿಯೋದಲ್ಲಿ ಜಾಯಿನ್ ಮಾಡೋಂಗಿಲ್ಲ, ನೋಡೋಣ. ಪುಷ್ ಮಾಡ್ತಾ ಇದ್ದಾರೆ, ಗಟ್ಟಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ. ಇಲ್ಲ, ಹಂಗೆ ಸ್ಟಾಪ್ ಆಯಿತು. ಜಾಸ್ತಿ ಇದು ಮಾಡಿದರೆ ಈ ಪೈಪೇ ಒಡೆದು ಹೋಗ್ಬಿಡುತ್ತೆ.
ನೀರು ಬರ್ತಾ ಇದೆ ಫುಲ್ ಓಪನ್ ಮಾಡಿ, ಫುಲ್ ಓಪನ್ ಮಾಡಿ. ಸೆಕೆಂಡ್ ಟೈಮ್ ಇದು ಫುಲ್ ಓಪನ್ ಮಾಡಿ. ಯಾರು ಫುಲ್ ಕೊಡಿ. ಬೇರೆ ನೀರು ಮಾತ್ರ ಅಂತಾರೆ. ನಮ್ಮ ಹತ್ರ ಎಕ್ಸ್ಪ್ಲನೇಷನ್ ಹೇಳಿ. ನಾವು ಬಂದು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ವಿ ಕೆಲಸ. ಪ್ರೊಫೆಷನಲ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಇಲ್ಲ ಅಂತ ಇಲ್ಲ. 2 ಟೈಮ್ ಕ್ಲೀನ್ ಆಗ್ಬಿಟ್ಟಿದೆ, ಕ್ಯಾಪ್ ಕೊಡ್ತಾ ಇದ್ದೀವಿ. ರೊಟೇಷನ್ ಮಾಡಿದ್ರೆ 3rd ಟೈಮ್ ಅಂತ ಲೆಕ್ಕ. ಫೈನಲು ರಿಮೂವ್ ಮಾಡ್ತಾ ಇದ್ದೀವಿ, ರಿಮೂವ್ ಮಾಡಿಬಿಟ್ಟಿದ್ದೀವಿ. ನೀರೆಲ್ಲ ಏನು ಬಿಡ್ತಾ ಇಲ್ಲ. ಬೋರಲ್ಲಿ ಸೋರ್ಸ್ ಇದ್ದರೆ ನೀರು ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಅದು ಬರುತ್ತಾ ಇಲ್ಲ ಅಂತ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡ್ಬೋದು. ಯಾವ ಜಾಗ ಇಷ್ಟು ನೇರ ವೆಯ್ಟ್ ಮಾಡಲ್ಲ. ನಾವು ಹೋಗಿ ಮುಂಚೆನೇ ಒಂದು ಟ್ರ್ಯಾಕ್ಟರ್ ನೀರು ಹಾಕಿರ್ತಾರೆ. ಸೆಕೆಂಡ್ ಟೈಮು ಇನ್ನೊಂದು ಟ್ರ್ಯಾಕ್ಟರ್ ನೀರು ಬಿಡಬೇಕು. 1000 ಫೀಟ್ ಬೋರಲ್ಲಿ ಇರುತ್ತೆ, ಇನ್ನೊಂದು ಟ್ರ್ಯಾಕ್ಟರ್ ನೀರು ಬಿಡಬೇಕು. ಬಿಟ್ಟ ಮೇಲೆ ನಾವು ಏರ್ ಪ್ರೆಷರ್ ಕೊಡ್ತೀವಿ, ಕ್ಲಿಯರ್ ಆಗುತ್ತೆ. ನೀರು ಬಂದಿಲ್ಲ ಅಂದ್ರೂ ಬರೋಕ್ಕೆ ಚಾನ್ಸಸ್ ಆಯಿತು ತಿರ್ಗಾ. ಅರ್ಥ ಆಯ್ತಾ? ಫ್ಲಶಿಂಗ್ ಯಾವಾಗಲೂ 5 years ಒನ್ಸು ಮಾಡಬೇಕು. ಇವಾಗ 3rd ಟೈಮ್ ನೀರು ಬಂದಿದೆ. ಸೊ ಬೋರ್ವೆಲ್ಗೆ ಪ್ರಾಣ ಐತೆ, ತೀರೋಗಿಲ್ಲ. ನೀರು ಬರ್ತಾ ಇದೆ, ಏನು ತೊಂದರೆ ಇಲ್ಲ. ನೀರಿದೆ, 1 ಇಂಚು ನೀರು ಬರ್ಬೋದು. ಆಮೇಲೆ ನನಗೆ ಸ್ವಲ್ಪ ಡಿವೈನಿಂಗ್ ಗೊತ್ತಿದೆ, ಡಿವೈನಿಂಗ್ ಮಾಡಿ ನೋಡಿದ್ದೀನಿ. ನನ್ನ ಲೆಕ್ಕ ಪ್ರಕಾರ 2 ಟನ್ ಬರ್ತಾ ಇದೆ ನೀರು. ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದರೆ ಕನ್ಫರ್ಮ್ ಮಾಡ್ಬೋದು. ನನ್ನ ಹತ್ರ ಜಿಯೋ ಡಿಟೆಕ್ಟರ್ ಐತೆ. ಆ ಡಿಟೆಕ್ಟರ್ನಲ್ಲಿ ನೀವು ಫೀಡ್ ಮಾಡಿದರೆ 400 ಫೀಟ್ಗೆ ಫೀಡ್ ಮಾಡಿದರೆ ಎಷ್ಟು ಫೀಟ್ಗೆ ನೀರು ಬರುತ್ತೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡುತ್ತೆ, ನೀರು ಐತೆ ಇಲ್ಲ ಅಂತ. ಅದು ಸ್ಕ್ಯಾನಿಂಗು ಕೆಳಗಡೆ ಹೋಗೋಂಗಿಲ್ಲ. ಅದು ಒಂದು ಸಲ ಮಾಡಬೇಕಂದ್ರೆ 6000 ಆಗುತ್ತೆ. ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. 2 ಸಲ ಮಾಡಿದ್ರೆ 12000 ಆಗುತ್ತೆ. ಎಷ್ಟು ಫೀಟ್ ಬೇಕೋ ಅಷ್ಟು ಫೀಟ್ಗೆ ನೀವು ಸ್ಕ್ಯಾನ್ ಮಾಡ್ಬೋದು. ಈಗ ಬೈ ಚಾನ್ಸ್ 400 ಫೀಟ್ ಮಾಡ್ಬೋದು. 1000 ಮಾಡಬೇಕಂದ್ರೆ 1000 ಫೀಟ್ ಮಾಡುವ, ಅಪ್ ಟು 4000 ಮಾತ್ರ ಮಾಡ್ಬೋದು. ಸ್ವಲ್ಪ ನಾನು ಬಂದು 2000 ಫೀಟ್ ಮಾಡಿದ್ರೆ ಹೈಯೆಸ್ಟ್ ಅಷ್ಟೇ, ಅದು ಕೆಳಗಡೆ ಮಾಡಿಲ್ಲ. ಅದು ಬೆನಿಫಿಟ್ ತುಂಬ ಐತೆ. ಅದು ನಾವು ಸೈಟ್ ಇನ್ಸ್ಪೆಕ್ಷನ್ ಟೈಮ್ನಲ್ಲಿ ಬೋರಲ್ಲಿ ನೀರು ಐತೆ ಇಲ್ಲ ಅಂತ ನೋಡ್ತೀವಿ. ಇದರಲ್ಲಿ ನಾನು ನೋಡಿಲ್ಲ, ಯಾಕಂದರೆ ನೀವು ಇಂಡಿಪೆಂಡೆಂಟ್ ಇಲ್ಲ. ಇದು ಅಸೋಸಿಯೇಷನ್ ಮೀಟಿಂಗು ಪಾಸ್ ಮಾಡಿಬಿಟ್ಟು ಎಷ್ಟೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಐತೆ. ಇಂಥ ಜಾಗದಲ್ಲಿ ನಾವು ಕೆಲಸ ಮಾಡಲ್ಲ, ಯಾಕಂದರೆ ಇನ್ಚಾರ್ಜ್ ಒಬ್ಬರು ಇರ್ತಾರೆ, ಅಮೌಂಟ್ ಕೊಡೋರು ಇರ್ತಾರೆ. ಇವರು ನಮ್ಮ ಮೇಲೆ ಸ್ವಲ್ಪ ಒಳ್ಳೆ ಒಪಿನಿಯನ್ ತೊಗೊಂಡ್ಬಿಟ್ಟು ನೀವು ಬಂದು ಮಾಡಿ ಅಂತ ವಾಲಂಟ್ರಿಯಾಗಿ ಬಂದಿದ್ದಾರೆ. ಅದು ನನಗೆ ಇಷ್ಟ ಆಯಿತು. ಅವರು ನನಗೆ ರೆಸ್ಪೆಕ್ಟಾಗಿ ಮಾತಾಡಿ ರೆಸ್ಪೆಕ್ಟ್ ಕೊಟ್ಟರು. ನನಗೆ ಹಿಂದಿ ಬರೋಲ್ಲ, ಇಂಗ್ಲೀಷಲ್ಲೂ ಮಾತಾಡಿ ಸ್ವಲ್ಪ ಕ್ಲಿಯರೆನ್ಸ್ ಮಾಡಿದ್ವಿ. ಸರಿನಾ? ನನ್ನ ಪ್ರಾಬ್ಲಮ್ಮು ತಮ್ಮದು ಇಂಗ್ಲೀಷ್ ಮಾತಾಡ್ಬೋದು. ಈಗ ಕ್ಲಿಯರ್ ಆಗಿದೆ. ಈಗ ಕ್ಲಿಯರೆನ್ಸ್ ಇದು ಬಿಟ್ಟು ಪೈಪ್ ಎರೆಕ್ಷನ್ ಮಾಡಬೇಕಾ ಮಾಡ್ಬೋದು, ಇಲ್ಲ ರೀಡ್ರಿಲ್ಲಿಂಗ್ ಮಾಡಬೇಕಾ ಮಾಡ್ಬೋದು. ರೀಡ್ರಿಲ್ಲಿಂಗ್ ಮಾಡಿದರೆ ನೀರು ಐತೆ ಇಲ್ಲ ಅಂತ ಅದು ಕಂಡಿಡಬೇಕು. ಕೆಲಸ ಆಗಿದೆ, ಆಲ್ಮೋಸ್ಟ್ ಕಾಣಿಸ್ತಾ ಇದೆ. ಪ್ಯಾಕಪ್ ಮಾಡಿಬಿಟ್ಟು ಅವರು ಹೋಗ್ಬೇಕು ಗಾಡಿಯವರು. ನೀವು ಹೇಳಿದ್ರೆ ಗಾಡಿ ಬರುತ್ತೆ ಸರ್, ಕ್ಲೀನ್ ಮಾಡಿ ಆಯ್ತಾ, ಪೇಮೆಂಟ್ ಕಳಿಸ್ತಾರೆ. ಏನು ಮಾಡಿದ್ರೆ ಅಷ್ಟೇ ಸರ್ ಮಾಡೋಕ್ಕೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಫಸ್ಟು ನಾನು 3 ಸಲ ಮಾಡ್ತಿದ್ದೆ, 1 ಸಲ ಹೇಳ್ಬಿಟ್ಟು ಮಾಡುವುದಿಲ್ಲ. ಎಷ್ಟು ಸಲ ಮಾಡ್ತೀನಿ ಮುಂಚೆನೇ ಹೇಳ್ಬಿಡ್ತೀವಿ, ಅಷ್ಟು ಸಲ ಮಾಡ್ತೀವಿ. ಅದಕ್ಕೆ ಏನು ಕಾರಣಗಳು ಹೇಳ್ತೀವಿ. ನಮ್ಮ ಹತ್ರ ರೋಬೋ ಬೋರ್ವೆಲ್ ಐತೆ, 6 ವೀಲರ್ ಐತೆ, 10 ವೀಲರ್ ಐತೆ, ಕ್ಯಾಮರಾ ಸ್ಕ್ಯಾನಿಂಗ್ ಐತೆ, ಸ್ಟಕ್ ಮೋಟರ್ ರಿಮೂವಿಂಗ್ ಪ್ರಾಸೆಸ್ ಐತೆ. ಗಾಡಿ ಬರ್ತಾ ಇದೆ, ಫಿನಿಶ್ ಆಯಿತು. ಈ ವಿಡಿಯೋ ದಯವಿಟ್ಟು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಈ ಥರ ಪಿನ್ ಟು ಪಿನ್ ವಿಡಿಯೋ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಇದು ದೊಡ್ಡ ವಿಡಿಯೋ, ಶಾರ್ಟ್ ವಿಡಿಯೋನಲ್ಲಿ ಚಿಕ್ಕ ಚಿಕ್ಕ ಮ್ಯಾಟ್ರುಗಳು ಐತೆ, ಒಂದು ಸಲ ನೋಡಿ. ನಾವು ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಮಾಡೋಣ.
ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಓಂ ಓಸೂರು ಬ್ರಹ್ಮದೇವ ಪೊಟ್ಟಿ, ಓಸೂರು ಬ್ರಹ್ಮದೇವ ಪೊಟ್ಟಿ. ನನ್ನ ನಂಬರ್ 9035278897. ಓಕೆ, ವಿಲ್ ಮೀಟ್ ಅನ್ ಅನದರ್ ವಿಡಿಯೋ. ಬರೋಣ, ಎಲ್ಲ ಕೆಲಸ ಒಳ್ಳೇದಾಗಲಿ, ನೋಡೋಣ.